बेळगाव जिल्ह्यातील मुसळधार पावसामुळे शेतकऱ्यांचं पीक पूर्णपणे नष्ट झालं असून या पीक हानीसाठी प्रति एकर 25,000 रुपयांची भरपाई देण्यात यावी अशी मागणी भारतीय किसान संघ कर्नाटक प्रदेश बेळगाव जिल्हा घटकाकडून जिल्हाधिकाऱ्यांकडे निवेदनाद्वारे करण्यात आली। आज बेळगाव जिल्हाधिकारी कार्यालयात हजेरी लावून भारतीय किसान संघ कर्नाटक प्रदेश बेळगाव जिल्हा घटकाचे पदाधिकारी जिल्हाधिकाऱ्यांना हे निवेदन सादर करण्यात आले। संघाचे जिल्हाध्यक्ष शिवानंद सरदार बोलताना म्हणाले की दरवर्षीप्रमाणे यंदाही अतिवृष्टीमुळे जिल्ह्यात उडीद, हरभरा, मक्का, सोयाबीन तसेच फळ पिकांचं मोठं नुकसान झालं आहे। यामुळे शेतकरी आर्थिक संकटात सापडलेत। ನಮ್ಮ ಬೆಳಗಾವಿ ಜಿಲ್ಲೆಯಾದ್ಯಂತ ಅತಿವೃಷ್ಟಿಯಿಂದ ಬಹಳ ಮಳೆಯಾಗಿದ್ದು ರೈತರು ಬೆಳೆದಂತಹ ಉದ್ದು, ಹೆಸರು, ಗೋವಿನ ಜೋಳ, ಸೋಯಾಬೀನು ಮತ್ತು ಹಣ್ಣಿನ ಬೆಳೆಗಳು ಇವೆಲ್ಲ ಹಾನಿಗೀಡಾಗಿದ್ದು ಇದರಿಂದ ರೈತರು ಬಹಳಷ್ಟು ನಷ್ಟಕ್ಕೀಡಾಗಿದ್ದಾರೆ। ಕಾರಣ ಇವತ್ತಿನ ದಿವಸ ನಾವು ಬೆಳೆ ಪರಿಹಾರ ಆಗಿರಬಹುದು ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಫಸಲ್ ಬಿಮಾ ಯೋಜನೆ ದೋಷಪೂರಿತವಾಗಿ ಕೂಡಿದ್ದು ಅದರಲ್ಲಿ ಸಾಕಷ್ಟು ಲೋಪದೋಷಗಳಿವೆ। ಅವನ್ನ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲು ನಾವು ಇವತ್ತಿನ ದಿವಸ ನಾವೆಲ್ಲರೂ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಬಂದಿದ್ದೇವೆ। ನಮ್ಮದು ಭಾರತೀಯ ಕಿಸಾನ್ ಸಂಘ, ಶಿವಾನಂದ್ ಸರ್ದಾರ್ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ಬೆಳಗಾವಿ ಜಿಲ್ಲೆ ಪೂರಾ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಬೆಳೆ ನಷ್ಟ ಆಗಿದ್ದರಿಂದ ನಾವು ಇವತ್ತಿನ ದಿವಸ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಡಲು ಮತ್ತು ರೈತರ ಖರ್ಚು ವೆಚ್ಚಗಳ ಆಧಾರದ ಮೇಲೆ ನಮಗೆ ಪರಿಹಾರ ಕೊಡುವಂತೆ ನಾವು विनंती ಮಾಡ್ಕೊಳ್ತಾ ಇದ್ದೀವಿ। 25,000 साक्ष। यावेळी भारतीय किसान संघाचे पदाधिकारी आणि कार्यकर्ते मोठ्या संख्येने उपस्थित होते। विनोद कोलकार, KMM मराठी, बेळगाव।